ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಈ ವರ್ಷದಿಂದ ಉಂಟಲ್ಲ ತುಂಬಾ ಆಫರ್ ಮೇಳ ಎಲ್ಲ ನಡೀತಾ ಉಂಟು. ಇವತ್ತು ಕೂಡ ಪುತ್ತೂರಿನಲ್ಲಿ ಒಂದು ಆಫರ್ ನಡೀತಾ ಉಂಟಾಯ್ತಾ, ಹಾಗೆ ಅಲ್ಲಿಗೆ ಹೋಗ್ತಾ ಇರುದು. ನ್ಯೂ ಚೆನ್ನೈ ಶಾಪಿಂಗ್ ಮೇಳ. ಮತ್ತೆ ಇದು ಎಲ್ಲಿ ನಡೀತಾ ಇರೋದು ಗೊತ್ತುಂಟಾ? ನಮ್ಮದು ಮಹಾಲಿಂಗೇಶ್ವರ ದೇವಸ್ಥಾನ ಉಂಟಲ್ಲ, ಅದರ ಎದುರು ಬದಿಯಲ್ಲಿ ನಡೆಯುವುದು. ಇವತ್ತು ಶುರುವಾದ್ದು, ಅಂದ್ರೆ ಸಂಡೇ. ನಾನುಂಟಲ್ಲ ಮಧ್ಯಾಹ್ನ ಟೈಮಿಗೆ ಹೋದದ್ದು, ಅಂದ್ರೆ ಅಷ್ಟು ರಶ್ ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡದ್ದು. ಅದ್ರಲ್ಲಿ ನೋಡುವಾಗ ಉಂಟಲ್ಲ ಜನವೇ ಜನ ಬರ್ತಾನೆ ಇದ್ರು. ತುಂಬಾ ವೆರೈಟಿ ಉಂಟಾಯ್ತಾ, ಅಂದ್ರೆ ನಮ್ಮ ಮನೆಗೆ ಎಂತೆಲ್ಲ ಬೇಕಾಗ್ತದೆ ಅದೆಲ್ಲ ಇಲ್ಲಿ ಸಿಗ್ತದೆ. ಅಂದ್ರೆ ಹೇಗೆ ಗೊತ್ತುಂಟಾ, ಗಿಫ್ಟ್ ಐಟಮ್ಸ್ ಆಗಿರ್ಲಿ, ಕಿಚನ್ ಐಟಮ್, ಮತ್ತೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಇದೆ. ಮೇಯ್ನ್ ಆಗಿ ಕೃಷಿಗೆ ಬೇಕಾಗಿರುವಂತಹ ವಸ್ತು ಉಂಟಿಲ್ಲಿ. ಇಲ್ಲಿ ನಾವುಂಟಲ್ಲ ಏನೇ ಐಟಮ್ ಪರ್ಚೇಸ್ ಮಾಡಿದ್ರೆ ಸಹ ಅದಕ್ಕೆ ಬರೀ 180 ರುಪೀಸ್ ಮಾತ್ರ. ಈ ವಿಡಿಯೋದಲ್ಲಿ ಉಂಟಲ್ಲ ನಾನು ಎಂತೆಲ್ಲ ಐಟಮ್ ತೋರಿಸ್ತೇನೆ, ಅದರ ಕ್ವಾಲಿಟಿ ಕೂಡ ಹೇಳ್ತೇನೆ ನಿಮಗೆ. ಬೇರೆ ಬೇರೆ ಕಲರ್ ಇದ್ದು ಬಾಸ್ಕೆಟ್ ಎಲ್ಲ ಉಂಟು, ಬಾರಿ ಒಳ್ಳೆ ಉಂಟು ಕ್ವಾಲಿಟಿ ಕೂಡ. ಸಣ್ಣ ಮಕ್ಕಳಿಗೆ ಆಗುವಂತಹ ಚೇರ್ ನೋಡಿ ಅಂತ ಎಷ್ಟು ಚಂದ ಉಂಟು ನೋಡ್ಲಿಕ್ಕೆ, ಕ್ಯೂಟ್ ಆಗಿ. ಇದರ ಕ್ವಾಲಿಟಿ ಕೂಡ ಒಳ್ಳೆ ಉಂಟಾಯ್ತಾ, ಒಳ್ಳೆ ಗಟ್ಟಿ ಉಂಟು ಇದು. ಫ್ರಿಡ್ಜ್ ಇಡ್ಲಿಕ್ಕೆ ಒಂದು ಸ್ಟ್ಯಾಂಡ್ ಯೂಸ್ ಮಾಡ್ತಾರಲ್ಲ, ಅದೆಲ್ಲ ಉಂಟು ಇಲ್ಲಿ. ಬಾಸ್ಕೆಟ್ ಕಲೆಕ್ಷನ್ ಕೂಡ ತುಂಬಾ ಉಂಟು. ಎಲ್ಲ ಸಹ ಬೇರೆ ಬೇರೆ ಕಲರ್ ಅಲ್ಲಿ ಉಂಟು, ಕಲರ್ಫುಲ್ ಆಗಿ. ಮೈನ್ ಆಗಿ ಇಷ್ಟ ಆದದೆಂತ ಗೊತ್ತುಂಟ, ಈ ಚೇರ್ ಆಯ್ತಾ, ಎಷ್ಟು ಗಟ್ಟಿ ಉಂಟು ಗೊತ್ತುಂಟ. ಅದೇ ನಾವು ಶಾಪ್ ಅಲ್ಲಿ ತಗೊಂಡ್ರೆ ಒಂದು 300 ಇರ್ಬೋದು. ಹಾಗೆ ಒಂದು 2-3 ವೆರೈಟಿಯಲ್ಲಿ ಟಬ್ ಉಂಟು. ಇದ್ರಲ್ಲಿ ಮತ್ತೆ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡಿ ಇಡ್ಬೋದಲ್ವಾ. ಇದರಲ್ಲಿ ಸಹ ಹಾಗೆ, ಅಂದ್ರೆ ಸಣ್ಣ ಮಕ್ಕಳ ಬಟ್ಟೆ ಆಗಿರ್ಬೋದು, ಡೈಲಿ ಯೂಸ್ಗೆ ಹಾಕುವಂತದ್ದೆಲ್ಲ ಹಾಕಿಡ್ಬೋದು. ಕ್ವಾಲಿಟಿಯ ಬಗ್ಗೆ ಹೇಳಲಿಕ್ಕೆ ಮಾತಿಲ್ಲ ಆಯ್ತಾ, ಸೀದಾ ತಕೊಳ್ಬೋದು, ಹಾಗೆ ಉಂಟು ಇಲ್ಲಿ. ಮತ್ತೆಂತ ಗೊತ್ತುಂಟಾ, ನನಗೆ ಇದನ್ನೆಲ್ಲ ನೋಡಿ ತಕೊಳ್ಳುವ ಅಂತ ಆಗ್ತಿತ್ತು. ಆದ್ರೆ ತಕೊಂಡು ಇಡ್ಲಿಕ್ಕೆ ಸಹ ಜಾಗ ಇಲ್ಲ PGಯಲ್ಲಿ. ಮನೆಗೆ ಹೋಗುವಾಗ ಸಹ ತಕೊಂಡು ಹೋಗ್ಲಿಕ್ಕೆ ಕಷ್ಟ ಉಂಟು. ಯಾರೆಲ್ಲ ಮೊನ್ನೆ ಸಂಡೇ ಹೋಗಿದ್ದೀರಿ ಇಲ್ಲಿಗೆ? ಮತ್ತೆ ಗೊತ್ತುಂಟಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಈ ತರದ್ದು ಕಂಟೈನರ್ ಬಾಕ್ಸ್ ಉಂಟಲ್ಲ, ನಾನು ಲಾಸ್ಟ್ ಟೈಮ್ ತಕೊಂಡು ಹೋಗಿದ್ದೆ, ಅದು ಕೂಡ ಒಳ್ಳೆದಿದೆ. ಇದು ಕೂಡ ಹಾಗೆ ಉಂಟು ಕ್ವಾಲಿಟಿ. ಮತ್ತೆ ಈ ಆಫರ್ ಎಲ್ಲ ಬರುವಾಗ ಉಂಟಲ್ಲ, ನಮಗೆ ಎಂತೆಲ್ಲ ಬೇಕು ಆ ತರದ್ದು ತಕೊಂಡ್ರೆ ಒಳ್ಳೇದು. ಮತ್ತೆ ನಮಗೆ ಬೇಕು ಅಂತ ಆದಾಗ ಆಫರ್ ಕೂಡ ಇರುವುದಿಲ್ಲ, ಮತ್ತೆ ರೇಟ್ ಕೂಡ ಜಾಸ್ತಿ ಆಗಿರ್ತದೆ. ನಿಜ ಹೇಳುದಾದ್ರೆ ಎಂತ ಗೊತ್ತುಂಟಾ, ಅವತ್ತು ಅಂದ್ರೆ ನಾವು ಸಣ್ಣ ಇದ್ದಾಗೆಲ್ಲ, ಈಗ ಜಾತ್ರೆ ಎಲ್ಲ ಬರ್ತದಲ್ಲ, ಆ ಟೈಮಿಗೆ ಬೇಕಾದ ಕೆಲವೊಂದು ವಸ್ತುವನ್ನೆಲ್ಲ ತಕೊಂಡು ಇಡುದು. ಜಾತ್ರೆ ಅಂದ್ರೆ ಸಂತೆ ಕೂಡ ಇರ್ತದಲ್ಲ, ಹಾಗೆ ಸ್ವಲ್ಪ ಕಮ್ಮಿಗೆ ಸಿಗ್ತದೆ ಅಂತ. ಇದೆಲ್ಲ ಕಬ್ಬಿಣದ್ದು ತವ ಎಲ್ಲ ಉಂಟು, ಅಂದ್ರೆ ದೋಸೆ ಮಾಡ್ಲಿಕ್ಕೆ, ಬೇರೆ ಬೇರೆ ತಿಂಡಿ ಮಾಡುವಂತದ್ದು. ದೂರದಿಂದ ನೋಡುವಾಗ ಉಂಟಲ್ಲ, ಇದರ ಕ್ವಾಲಿಟಿಯ ಬಗ್ಗೆ ಸ್ವಲ್ಪ ಇದಾಗ್ತದೆ, ಹೇಗೆ ಗಟ್ಟಿರ್ಬೋದಾ ಅಂತ. ಆದ್ರೆ ಅದನ್ನು ಮುಟ್ಟಿ ನೋಡುವಾಗ ಗೊತ್ತಾಗುದಾಯ್ತಾ ಎಷ್ಟು ಕ್ವಾಲಿಟಿ ಉಂಟು ಇದ್ರದ್ದು ಅಂತ. ನನಗೆ ಇದು ತುಂಬಾ ಇಷ್ಟ ಆಯ್ತು, ಅಂದ್ರೆ ಒಳ್ಳೆ ಉಂಟು ಕ್ವಾಲಿಟಿ ಕೂಡ. 180ಗೆ ಉಂಟಲ್ಲ, ಇದು ವರ್ತ್ ಆಯ್ತಾ, ಹೇಳುದೇ ಬೇಡ. ಇದೆಲ್ಲ ತರಕಾರಿ ಕಟ್ ಮಾಡ್ಲಿಕ್ಕೆ, ಕಾಯಿ ತುರಿಲಿಕ್ಕೆ ಎಲ್ಲ ಕಬ್ಬಿಣದಿಂದ ಮಾಡಿದ್ದು. ಸ್ಟೀಲ್ ಇದ್ದು ಬಾಣಲೆ ಉಂಟು, ಮತ್ತೆ ಅಲ್ಯೂಮಿನಿಯಂ ಉಂಟು, ಮತ್ತೆ ಕಬ್ಬಿಣದ್ದು ಕೂಡ ಉಂಟಾಯ್ತಾ, ಒಳ್ಳೆ ಉಂಟಿದು. ನೀವೆಲ್ಲ ಇಲ್ಲಿಗೆ ಬಂದಾಗ ಉಂಟಲ್ಲ, ನಿಮಗೆ ಪಾತ್ರೆ ಮೇಲೆ ಕಣ್ಣು ಹೋಗ್ಬೋದು, ಅಂದ್ರೆ ಅಷ್ಟು ಒಳ್ಳೆ ಉಂಟು ನೋಡ್ಲಿಕ್ಕೆ. ಮತ್ತೆ ಸಣ್ಣ ಸಣ್ಣ ಪಾತ್ರೆ, ಬೇರೆ ಸಣ್ಣ ಸಣ್ಣ ಐಟಮ್ ಇರ್ತದಲ್ಲ, ಅದಕ್ಕೆಲ್ಲ ಬರೀ 180ಗೆ ಒಂದು ಮಾತ್ರ ಅಲ್ಲ, ಅದರಲ್ಲಿ ಸೆಟ್ ಇರ್ತದೆ ಆಯ್ತಾ. ಹಾಗೆ ಸೆಟ್ ಇರುವ ಐಟಮ್ ಅನ್ನು ನಾನು ತೋರಿಸ್ತೇನೆ ನಿಮಗೆ. ಇದು ಗ್ಲಾಸ್ ನೋಡಿ, 3 ಉಂಟು, 180ಗೆ 3 ಬರ್ತದೆ. ಸ್ಟೀಲ್ ಇದ್ದು ಟಿಫಿನ್ ಬಾಕ್ಸ್ ಕೂಡ ತುಂಬಾ ಉಂಟು. ಹಾಗೆ ಇದು ನೋಡಿ ಬಾಕ್ಸ್. ಓ, ಇದು ನೋಡಿ ಅಂತೆ ಮಗ್, ನಮಗೆ ಕೂಡ ಯೂಸ್ ಆಗ್ತದೆ. ಹಾಗೆ ಮೈನ್ ಆಗಿ ಹೋಟೆಲ್ ಕ್ಯಾಂಟೀನ್ ಇರುವವರಿಗೆಲ್ಲ ಇದು ಬೆಸ್ಟ್. ಗ್ಲಾಸ್ ಇದು ಸೈಜ್ ನೋಡಿ, ಹಾಗೆ 3 ಬರ್ತದೆ. ಸ್ಟೀಲ್ ಪಾತ್ರೆಗಳ ರಾಶಿ ನೋಡಿ ಎಷ್ಟುಂಟು. ಎಲ್ಲರಿಗೆ ಆಗುವಂತಹ ಎಲ್ಲ ಸೈಜ್ ಇದ್ದು ಸ್ಯಾಂಡಲ್ಸ್ ಉಂಟಿಲ್ಲಿ. ಈ ಬಾಣಲೆ ಕ್ವಾಲಿಟಿ ಕೂಡ ನನಗೆ ಇಷ್ಟ ಆಯ್ತು, ಹಾಗೆ ಒಳ್ಳೆದಿದೆ ನೋಡ್ಲಿಕ್ಕೆ, ಒಂದು ತಕೊಳ್ಬೇಕು. ಈ ಲೈಟಿಗೆ ಉಂಟಲ್ಲ, ಒಳ್ಳೆ ಶೈನಿಂಗ್ ಕಾಣ್ತಾ ಉಂಟು ಪಾತ್ರೆ ಎಲ್ಲ. ಎಂತ ಸೆಕೆ ಗೊತ್ತುಂಟ, ಈ ಬಿಸಿಲಿಗೆ ಎಲ್ಲಿಗೆ ಹೋಗ್ಲಿಕ್ಕೆ ಸಹ ಮನಸ್ಸಾಗುದಿಲ್ಲ. ಮತ್ತೆ ನಿಮಗೆ ಉಂಟಲ್ಲ, ಇಲ್ಲಿಯ ಬ್ಯಾಗ್ ಕಲೆಕ್ಷನ್ ಕೂಡ ಇಷ್ಟ ಆಗ್ಬೋದು.
ಸಣ್ಣ ಮಕ್ಕಳ ಬ್ಯಾಗ್, ಸೈಡ್ ಬ್ಯಾಗ್, ಮತ್ತೆ ಡೈಲಿ ಯೂಸ್ಗೆ ಹಾಕುವಂತ ಬ್ಯಾಗ್ ಉಂಟು, ಮತ್ತೆ ಲಗೇಜ್ ಬ್ಯಾಗ್ ಕೂಡ ಉಂಟು. ನಿಮಗೊಂದು ಫೋಟೋ ಕಾಣ್ತಾ ಉಂಟಲ್ವಾ, ಅದು ನಾನು ಇಲ್ಲಿಂದ ತಗೊಂಡದ್ದು. ಡೈಲಿ ಯೂಸಿಗೆ ಇದು ಬೆಸ್ಟ್ ಉಂಟು. ಬೇರೆ ಬೇರೆ ಕಲರ್ ಹಾಗೆ ಬೇರೆ ಬೇರೆ ವೆರೈಟಿಯಲ್ಲಿ ಕೂಡ ಉಂಟು ಇಲ್ಲಿ ನೋಡಿ. ಇದೆಲ್ಲ ನಮ್ಮ ಅಮ್ಮನವರಿಗೆಲ್ಲ ಒಳ್ಳೇದಿದು, ಎಲ್ಲಿಗಾದ್ರೂ ಹೋಗುವಾಗ ತಕೊಂಡು ಹೋಗ್ಲಿಕ್ಕೆ. ಮತ್ತೆ ನೀವು ಕೂಡ ಬನ್ನಿ ಆಯ್ತಾ, ನಿಮಗೆ ಸಹ ಇಷ್ಟ ಆಗ್ಬೋದು ಇಲ್ಲಿ ಕಲೆಕ್ಷನ್ಸ್ ಎಲ್ಲ. ಟಿಫಿನ್ ಬಾಕ್ಸ್ ಮತ್ತೆ ಕಂಟೈನರ್ ಬಾಕ್ಸ್ ಎಲ್ಲ ನೋಡಿ ಇಷ್ಟುಂಟು. ಇದು ಟ್ರೇ ಉಂಟಲ್ಲ, 180ಗೆ 3 ಬರ್ತದೆ. ಈ ತರದೆಲ್ಲ ಉಪಯೋಗ ಇದ್ದೇ ಇರ್ತದೆ ಅಲ್ವಾ ಮನೆಗೆ ತಕೊಂಡು ಹೋದ್ರೆ. ಈಗ ನಿಮಗೆ ಮ್ಯಾಟ್ ಕಲೆಕ್ಷನ್ ತೋರಿಸ್ತೇನೆ. ಇದೊಂದು ಮ್ಯಾಟ್ ನೋಡಿ, ಅಂದ್ರೆ ಡೋರ್ ಮ್ಯಾಟ್. ಇದು ಎಷ್ಟು ದೊಡ್ಡ ಉಂಟು, ಹಾಗೆ ಒಳ್ಳೆದಿದೆ ಕ್ವಾಲಿಟಿ. ಒಳ್ಳೆ ವೆಯ್ಟ್ ಕೂಡ ಉಂಟಾಯ್ತಾ ಇದು. ಹಾಗೆ ಬೇರೆ ಬೇರೆ ವೆರೈಟಿಯಲ್ಲಿ ಉಂಟು, ಅಂದ್ರೆ 3D ಮ್ಯಾಟ್ ಬರ್ತದಲ್ವಾ ಅದು ಕೂಡ ಒಳ್ಳೆದುಂಟು ನೋಡ್ಲಿಕ್ಕೆ. ಇಲ್ಲಿ ಎಲ್ಲ ಇರೋದು ಎಲೆಕ್ಟ್ರಾನಿಕ್ ಐಟಮ್ಸ್. ಇದು ನೋಡಿ ಎಷ್ಟು ಒಳ್ಳೆ ಉಂಟು. ಇದೆಲ್ಲ ಗಾರ್ಡನಿಂಗ್ ಮತ್ತೆ ಕೃಷಿ ಮೇಂಟೈನ್ ಮಾಡುವವರಿಗೆಲ್ಲ ಒಳ್ಳೆಯದು. ಇಲ್ಲಿ ಉಂಟಲ್ಲ ಕೆಲವೊಂದು ಐಟಮ್ಸ್ ನಾವು ನೋಡಿರೋದಿಲ್ಲ, ಆ ತರದೆಲ್ಲ ಉಂಟಿಲ್ಲಿ. ಜಸ್ಟ್ ತೋರಿಸ್ತಾ ಹೋಗ್ತೇನೆ ನಿಮಗೆ ಏನೆಲ್ಲ ಇಲ್ಲಿ ಉಂಟು ಅಂತ ನೋಡಿ. ಬೇರೆ ಬೇರೆ ವಾಟರ್ ಬಾಟಲ್ ಎಲ್ಲ ಉಂಟು. ಇಲ್ಲಿಯ ಕಲೆಕ್ಷನ್ಸ್ ಎಲ್ಲ ನನಗೆ ಇಷ್ಟ ಆಯ್ತು, ಅಂದ್ರೆ ಕ್ವಾಲಿಟಿ ಕೂಡ ಉಂಟು, ಮತ್ತೆ ನಮಗೆ ಸಹ ಅದೇ ಅಲ್ಲ ಬೇಕಾದದ್ದು, ಕಮ್ಮಿ ರೇಂಜ್ಗೆ ಒಳ್ಳೆ ಒಳ್ಳೆ ಕ್ವಾಲಿಟಿಯದ್ದು. ನೀವು ಕೂಡ ಒಮ್ಮೆ ಹೋಗಿ ಬನ್ನಿ, ನಿಮಗೆ ಕೂಡ ಇಷ್ಟ ಆಗ್ಬೋದು. ಮತ್ತೆ ಇಷ್ಟ ಆಗಾದ್ರೆ ತಕೊಳ್ಳೇಬೇಕು ಅಂತೇನಿಲ್ಲ ಅಲ್ಲ, ಜಸ್ಟ್ ನೋಡ್ಲಿಕ್ಕೆ ಅಂತ ಆಗ್ಲಿಕ್ಕಿಲ್ಲ. ನಾನಿವತ್ತು ಹಾಕಿದ ಟಾಪ್ ಉಂಟಲ್ಲ, ಅವತ್ತು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡದ್ದು. ಅದರ ಲಿಂಕ್ ಉಂಟು, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಹಾಕ್ತೇನೆ. ನಿಮಗೆ ಎಲ್ಲಿಯಾದ್ರೂ ಬೇಕು ಅಂತಿದ್ರೆ ತಕೊಳ್ಬೋದು. ಮನೆಗೆ ಹೋಗೋದುಂಟಲ್ಲ, 2 ವಾರ ಆಗಿತ್ತು. ಹಾಗೆ ಸ್ಯಾಟರ್ಡೆ ಮನೆಗೆ ಹೋಗಿ, ಈಗ ಸಂಡೇ ಅಲ್ಲ ಇವತ್ತು, ಮಧ್ಯಾಹ್ನ ಮೇಲೆ ಹೊರಟದ್ದು ನಾನು ಇಲ್ಲಿ ಬರ್ಲಿಕ್ಕುಂಟು ಅಂತ. ಪ್ಲೇಟ್ ಕಲೆಕ್ಷನ್ಸ್ ಎಲ್ಲ ನೋಡಿ ಎಷ್ಟು ಉಂಟು. ಇದರಲ್ಲಿದೆ 180 ರುಪೀಸಿಗೆ 3-4 ಸೆಟ್ ಬರ್ತದೆ. ಈ ಲೈನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇಟ್ಟಿದ್ದಾರೆ. ಹಾಟ್ ಬಾಕ್ಸ್, ಹೆಡ್ಫೋನ್ ಎಲ್ಲ ಉಂಟು. ಬಟ್ಟೆ ವಾಶ್ ಮಾಡಿ ಹಾಕುವ ಕ್ಲಿಪ್ಸ್ ಹಾಕ್ತೇವಲ್ಲ, ಅದು ಸಹ ನೋಡಿ ಒಂದು ಬಾಕ್ಸ್ ಅಲ್ಲಿ ರಾಶಿಯೇ ಬರ್ತದೆ. ಈ ತವ ಎಲ್ಲ ನೋಡಿ, ಇದು ಗೊತ್ತಿಲ್ಲ ಹೇಗೆ ಕ್ವಾಲಿಟಿ ಅಂತ, ಯೂಸ್ ಮಾಡಿಯೇ ಗೊತ್ತಾಗ್ಬೇಕಷ್ಟೇ. ಮಕ್ಕಳಿಗೆ ಆಗುವಂತಹ ಟಾಯ್ಸ್ ಎಲ್ಲ ಉಂಟು. ಗಿಫ್ಟ್ ಕೊಡ್ಲಿಕ್ಕೆಲ್ಲ ಒಳ್ಳೇದುಂಟಾಯ್ತಾ ಇಲ್ಲಿ ಐಟಮ್ಸ್. ಈಗೊಂದು ತೋರಿಸ್ತೇನೆ ನಿಮಗೆ, ನೋಡಿ ಎಷ್ಟು ಚಂದ ಉಂಟು ಇದು. ಇನ್ನು ಮಳೆ ಬರ್ಲಿಕ್ಕೆ ಸಹ ಶುರು ಆಗ್ತದೆ ಅಲ್ವಾ, ನೋಡಿ ಅಂಬ್ರೆಲ್ಲಾ ಕಲೆಕ್ಷನ್ ಕೂಡ ಇಟ್ಟಿದ್ದಾರೆ. ಬೆಡ್ಶೀಟ್ ಮತ್ತೆ ಪಿಲ್ಲೋ ಕವರ್ ಕೂಡ ಉಂಟು. ಬರುವಾಗ ಅನ್ಕೊಳ್ಳೋದಾಯ್ತಾ, ಅಂದ್ರೆ ಎಂತ ತಗೊಳ್ಲಿಕ್ಕಿಲ್ಲ, ತಕೊಂಡದೇ ರಾಶಿ ಆಗಿದೆ ಅಂತ. ಆದ್ರೂ ಸಹ ನೋಡಿ ಇಷ್ಟ ಆಯ್ತು ತಕೊಂಡು. ಓಕೆ, ಇಲ್ಲಿಂದ ನಾನಿನ್ನು ಹೊರಡುದು, PGಗೆ ಹೋಗುದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ.